ನಾವೆಲ್ಲ ಗೊತ್ತಿದೆ. ಈಗ ಸಕ್ಕರೆ ಸಚಿವರು ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿ ಹೋಗಿದ್ದಾರೆ. ನಾವು ಅವ್ರ ಮೇಲೆ ವಿಶ್ವಾಸ ಇಡ್ತೀವಿ. ಆದರೆ ನಮ್ಮ ಕಾರ್ಖಾನೆ ಮಾಲೀಕರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಸರ್ಕಾರ ನಮ್ಮ ಕಾರ್ಮಿಕ ಮಂತ್ರಿಗಳು ಇವತ್ತು ಬರದೇ ಇದ್ರು ಕೂಡ ಅವರು ಕೂಡ ನಮ್ಮ ಕಾರ್ಮಿಕರ ಪರವಾಗಿ ಇದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಏನು ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಅಂತ ಮುಂದೆ ಹೇಳಿದರು. ಅವ್ರ ಮೇಲೂ ಕೂಡ ನಮ್ಗೆ ವಿಶ್ವಾಸ ಇದೆ. ಆದರೆ ಈ ಕಾರ್ಖಾನೆ ಮಾಲೀಕರುಗಳ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಯಾಕೆಂದರೆ ಈಗ ಅವರೇ ಹೇಳಿದ್ರಲ್ಲ, ಸಚಿವರೇ ಹೇಳಿದರು, ನಮ್ಮನ್ನು ಮೀರಿಸಿ ಬೆಳೆದ್ಬಿಟ್ಟಿದ್ದಾರೆ ಅಂತ. ಮೀರಿಸಿ ಬೆಳೆದಿದ್ದಾರೆ ಅಂದರೆ ಇಷ್ಟೇ ವಿಚಾರ ಸರ್. ಎಲ್ಲರೂ ಸಚಿವರಿದ್ದಾರೆ, ಉನ್ನತ ಹುದ್ದೆಲಿದ್ದಾರೆ, MP ಗಳಿದ್ದಾರೆ, MLAಗಳಿದ್ದಾರೆ. ಹೀಗಾಗಿ ಅದು ಈ ರಾಜಕೀಯ ಹಿತಾಸಕ್ತಿನೂ ಕೂಡ ಇದರಲ್ಲಿ ಸೇರಿಕೊಂಡಿದೆ. ಇದು ನಾವು ಮಧ್ಯದಲ್ಲಿ ಅಡಕತ್ರಲ್ಲಿ ಸಿಗಾಕೊಂಡಿದ್ದೀವಿ. ಇಲ್ಲ, ಸರ್ಕಾರದ ಆದೇಶ ನಡೆಸಿ ಅವರು ಮಾಡ್ಲಿಕ್ಕೆ ಇವ್ರಿಗೂ ಶಕ್ತಿ ಇಲ್ಲ, ನಾವು ಬಿಡಕ್ಕೆ ನಾವು ತಯಾರಿಲ್ಲ. ಆದರೂ ಅವ್ರ ಮೇಲೆ ವಿಶ್ವಾಸ. ಅವರೇ ಹೇಳಿದ್ರಲ್ಲ, ನಮಗಿನ್ನ ಮೀರು ಬೆಳೆದ್ಬಿಟ್ಟಿದ್ದಾರೆ ಅಂತ ಅವ್ರು ನಿಮ್ಮ ಮುಂದೆನೇ ಹೇಳಿದರು. ಹಾಗಾಗಿ ನಾವು ಅವ್ರ ಮೇಲೆ ವಿಶ್ವಾಸ ಇಡೋಣ, ಸರ್ಕಾರದ ಮೇಲೆ ವಿಶ್ವಾಸ ಇಡ್ತೀವಿ. ಅವರು ನವೆಂಬರ್ ತಿಂಗಳು ನೀವೇನು ಮುಂದಿನ ಯಾವ ಹೋರಾಟಕ್ಕೆ ಹೋಗ್ಬಿಟ್ರೆ ನಾವು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾವೆಲ್ಲ ವಾಪಸ್ ಹೋಗ್ತೀವಿ. ಕಾದು ನೋಡ್ತೀವಿ. ನವೆಂಬರ್ ತಿಂಗಳಿಗೆ ಆಗಲಿಲ್ಲ ಅಂದ್ರೆ ಮುಂದಿನ ನಮ್ಮ ಹೋರಾಟ ಅಂತೂ ಯಾರು ಕಿತ್ಕೊಳ್ಳೋಕ್ಕಾಗಲ್ವಲ್ಲ. ನಮ್ಮ ಕಾರ್ಮಿಕರಿಗೆ ತೊಂದರೆ 7 ವರ್ಷದಿಂದ ಸುಮ್ಮನೆ ಇದ್ದೀವಿ ನಾವು. ಇಲ್ಲ, ಎಲ್ಲ ಹೋರಾಟಗಳು ಮಾಡಿದ್ದೀವಿ, ಅವರೆಲ್ಲ ನೋಡಿದ್ದೀವಿ, ಪ್ರತಿಯೊಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಆದರೆ ಅದಕ್ಕೆ ಏನು ಹೇಳಿದ್ನಲ್ಲಿ ನಿಮಗೆ, ಅಧಿಕಾರಿಗಳು ಆ ಕಾರ್ಖಾನೆಗಳಿಗೆ ಹೋಗಿ ತಯಾರಿಲ್ಲ ಅವರು. ಯಾಕೆಂದ್ರೆ ಆ ಮಿನಿಸ್ಟರ್ ಇದಾರಲ್ಲ, ಅದು ಶಕ್ತಿಯುತವಾದಂಥ ಮಿನಿಸ್ಟರ್. ಅವರೆಲ್ಲ ಇಲ್ಲಿ ಹೇಳಿದ್ರೆ ರಾಜಕೀಯ ಆಗ್ತದೆ. ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ಅನುಪಸ್ಥಿತಿ ಬಂದಿದ್ದಾರೆ. ಈಗ ಅವ್ರಿಗೆ ಏನು ತಿಳಿದ ಅವರು ಯಾವುದೇ ಕಾರಣಕ್ಕೂ ನೀವು ಅವರಲ್ಲಿ ಯಾವ ಮುನಾಸಬ್ ತೋರಿಸ್ಬೋದು. ನಮ್ಮ ಹತ್ರ ಯಾವುದಿಲ್ಲ. ಕಾರ್ಮಿಕರ ಶಕ್ತಿ ಒಂದೇ. ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಅವ್ರು ರಾಜಕಾರಣಿ ಇರಲಿ, ಇನ್ನೊಬ್ಬ ಇರಲಿ, ಅವ್ರ ಮಿನಿಸ್ಟ್ರ್ ಇರಲಿ, ಯಾರಿರಲಿ, ನೇರವಾಗಿ ಅವ್ರ ಮೇಲೆ ನಾವು ಹೋರಾಟ ಅಂತೂ ಮಾಡೇ ಮಾಡ್ತೀವಿ. ಯಾವ ಕಾರಣಕ್ಕೂ ಇದರಲ್ಲಿ ಹಿಂದೆಗೆ ಇದು ಪ್ರಶ್ನೆನೇ ಇಲ್ಲ. 9ನೇ ತಿಂಗಳು ಟೈಮ್ ಕೊಡ್ತಾರೆ, ನವೆಂಬರ್ ಗಂಟೆ ಟೈಮ್ ಕೊಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ದಕ್ಷಿಣ ಕರ್ನಾಟಕದಲ್ಲಿ 9 ಕಾರ್ಖಾನೆ ಇವೆ. ಅವಾಗಲೇ ಕಾರ್ಖಾನೆ ಜುಲೈ ತಿಂಗಳೇ ಶುರುವಾಗಿದೆ. ಬಟ್ ಬಾರಿ 79 ಫ್ಯಾಕ್ಟ್ರಿಗಳೆಲ್ಲ ಅಲ್ಲಿದ್ದಾವೆ ಉತ್ತರ ಕರ್ನಾಟಕದಲ್ಲಿ. ಅವರೆಲ್ಲ ಅಕ್ಟೋಬರ್ ಕೊನೆ ಮತ್ತು ನವೆಂಬರ್ಲಿ ಶುರು ಮಾಡ್ತಾರೆ. ಹಂಗಾಗಿ ನಾವು ಅದು ಕಾರ್ಖಾನೆ ಅದು ಶುರುವಾಗ್ಲಿಕ್ಕೆ ಮುಂಚಿತವಾಗಿ ಅವ್ರದ್ದು ಹಿಡ್ಕೋಬೇಕಲ್ಲ ನಾವು. ಫ್ಯಾಕ್ಟ್ರಿ 34 ಕಾರ್ಮಿಕ ಫ್ಯಾಕ್ಟ್ರಿಗಳಿಂದ ಸಭೆಯನ್ನು ನಡೆಸಿ ಮುಂದಿನ ದಿನಗಳಲ್ಲಿ ರೂಪುರೇಷೆ ಮಾಡ್ತಾರೆ. ಅವ್ರನ್ನ ಈಗ ಅದು ಒಂದು ವೇಜ್ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಆಗಿದೆ, 8ನೇ ವೇತನ ಮಂಡಳಿ. ಅದಕ್ಕೆ ಕಾರ್ಮಿಕ ಮಂತ್ರಿಗಳ ಅಧ್ಯಕ್ಷರು ಮತ್ತು ಸಕ್ಕರೆ ಸಚಿವರು ಉಪಾಧ್ಯಕ್ಷರು. ಅದಕ್ಕೆ ಈಗ 1 ಮೀಟಿಂಗ್ 2 ಮೀಟಿಂಗ್ ಹೇಳಿದ್ನಲ್ಲ, ಆಗಲಿಲ್ಲ. ಅವ್ರು ಸರಿಯಾಗಿ ಬಂದಿಲ್ಲ. ಈ ಸಲ ಅವ್ರು ಬಂದಿಲ್ಲ ಅಂದರೆ ಇನ್ನೊಂದು ಮೀಟಿಂಗ್ಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳ್ತೀವಿ. ಅವ್ರು ಬಂದಿಲ್ಲ ಅಂದ್ರೆ ನಾವು ಪುನಃ ಇಲ್ಲೂ ಬರಂಗಿಲ್ಲ. ಆಯಾ ಕಾರ್ಖಾನೆ ಗೇಟ್ಗೆ ಹೋಗ್ತೀವಿ, ಬಂದ್ ಮಾಡ್ತೀವಿ, ನಮ್ಮ ರೈತರನ್ನ ವಿಶ್ವಾಸಕ್ಕೆ ತಗೋತೀವಿ. ಯಾಕೆಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರನ್ನ ನಾವು ಭೇಟಿ ಮಾಡಿಲ್ಲ. ಇಲ್ಲದೆ ಇರೋದೆಲ್ಲ ಇವತ್ತು ಸೆಷನ್ ಇರೋದ್ರಿಂದ ನಾವು ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತೀವಿ ಅಂದರೆ, ದಯಮಾಡಿ ಇಲ್ಲಿ ಈ ರಾಜ್ಯದಲ್ಲಿ ನಾವು ಸುಮಾರು 80,000 ಕಾರ್ಮಿಕರಿದ್ದೀವಿ. ಅವ್ರು ನಂಬ್ಕೊಂಡಿರುವಂಥ ಫ್ಯಾಮಿಲಿ ಎಲ್ಲ ಸೇರಿ 5 ಲಕ್ಷ ಮಂದಿ ಇದ್ದೀವಿ. ನೀವು ದಯಮಾಡಿ ಈ ಕೆಲವು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಅವ್ರಿಗೆ ಬುದ್ಧಿವಾದ ಹೇಳಿ ಆದಷ್ಟು ಬೇಗ ತೆರವುಗೊಳಿಸಿ, ಅದು ತಡೆಯಾಜ್ಞೆ ತೆರವುಗೊಳಿಸಿ ನಮಗೆ ಬರಬೇಕಾದಂಥ ವೇತನ ಕೊಡಲಿಲ್ಲ ಅಂದರೆ ನಾವು ಖಂಡಿತವಾಗ್ಲೂ ನವೆಂಬರ್ ತಿಂಗಳಿಂದ ನಿಮ್ಮ ಈ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ನಾನು ನಾಗರಾಜು ಅಂತೇಳಿ ಈ ವರ್ಕರ್ಸ್ ಫೆಡರೇಷನ್ಗೆ ಅಧ್ಯಕ್ಷ.